ಈಗ ಅಡ್ಡ ಮತದಾನ ಹಾಕಿದವ್ರು ಯಾರು? ಈ ಒಂದು ಪ್ರಶ್ನೆ ಬಿಜೆಪಿ ಪಾಳ್ಯದಲ್ಲಂತೂ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತದೆ. ಯಾಕೆಂದರೆ ಹೇಳಿ ಕೇಳಿ ಬಿಜೆಪಿ ಅತಿ ದೊಡ್ಡ ಹೈಕಮಾಂಡ್ ಇರುವಂಥ ಪಕ್ಷ, ಜೊತೆಗೆ ಶಿಸ್ತಿನ ಪಕ್ಷ, ಹಾಗೆಯೇ ತುಂಬ ಪವರ್ಫುಲ್ ಆಗಿರುವಂಥ ಪಕ್ಷ. ಈ ಒಂದು ಕಾರಣಕ್ಕೋಸ್ಕರ ಯಾರೂ ಅಡ್ಡ ಮತದಾನ ಮಾಡಲ್ಲ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಎಲ್ಲ ನಾಯಕರು ಕೂಡ ಇದ್ದರು. ಆದರೆ ಈಗ ಅದೇ ಉಲ್ಟಾ ಪುಲ್ಟಾ ಆಗಿದೆ. ಬಿಜೆಪಿ ನಾಯಕರಿಗೆ ಬಹುದೊಡ್ಡ ಮುಜುಗರ ಆಗಿದೆ. ಯಾವಾಗ ಅಡ್ಡ ಮತದಾನ ಹಾಕಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆಯೋ ಕೂಡಲೇ ಬಿಜೆಪಿ ನಾಯಕರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕಡೆಗೆ ಈ ಎಲ್ಲ ಬಿಜೆಪಿ ನಾಯಕರನ್ನ ಹೈಕಮಾಂಡ್ ಬುಲಾವ್ ಮಾಡೋದ್ರ ಜೊತೆಗೆ ಈಗ ಸತ್ಯಶೋಧನಾ ವರದಿ ಕೂಡ ಅಥವಾ ಸಮಿತಿಯನ್ನು ಕೂಡ ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಯಾರ್ಯಾರು ಅಡ್ಡ ಮತದಾನ ಹಾಕಿದ್ದಾರೆ ಅಂತ ಅನುಮಾನ ಇತ್ತು ಅವರನ್ನು ಕೂಡ ಕರೆದು ಮಾತನಾಡಿಸುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಹಾಗಾದರೆ ಈ ಅಡ್ಡ ಮತದಾನ ಯಾರ್ಯಾರ ಮೇಲೆ ಶಂಕೆ ಇತ್ತು, ಅವ್ರು ಹೇಳೋದೇನು, ಬಿಜೆಪಿಲಿ ಏನಾಗ್ತದೆ ನೋಡೋಣ ಬನ್ನಿ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ಇದೊಂದು ಪಾಠ ನಮ್ಗೆಲ್ಲರಿಗೂ ಅನ್ನೋ ಮಾತನ್ನ ಹೇಳಿದ್ದಾರೆ ಅವರು ಕೂಡ. ಯಾರಿಗೆ ಏನು ಮಾಹಿತಿ ಕೊಡ್ಬೇಕು ಕೊಡ್ತೇನೆ. ನಾನು ಅಡ್ಡ ಮತದಾನ ಮಾಡೋಂಥ ಪ್ರಶ್ನೆನೇ ಉದ್ಭವಿಸಲ್ಲ. ಯಾವುದೇ ಅಂಶಗಳಿಗೆ ಒಳಗಾಗುವಂಥ ವ್ಯಕ್ತಿ ನಾನಲ್ಲ. NDA ಅಭ್ಯರ್ಥಿಯ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡಿದ್ವಿ. ತಾಯಿ ಗೃಹ ಬಗ್ದವ್ರನ್ನ ಬಲಿ ಯಾಕೆ ಹಾಕ್ತೀರಿ? ಬಿಜೆಪಿ ಜೆಡಿಎಸ್ನಿಂದ ಕ್ರಾಸ್ ವೋಟಿಂಗ್ ಆಗಿದೆ. ಹಾಗಾದ್ರೆ ಯಾರು ಮಾಡಿದ್ರು, ಯಾವ ಕಾರಣಕ್ಕೆ ಮಾಡಿದ್ರು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಪಕ್ಷಕ್ಕೆ ಯಾಕೆ ದ್ರೋಹ ಬಗೆದ್ರು ಅನ್ನೋದು ಗೊತ್ತಾಗಬೇಕಿದೆ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿದೆ. ಬಿಜೆಪಿ ಜೆಡಿಎಸ್ ನಾಯಕರು ತುಂಬಾನೇ ಗಂಭೀರವಾಗಿ ಪರಿಗಣಿಸಿ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಅಡ್ಡ ಮತದಾನವನ್ನೇ ಗಂಭೀರವಾಗಿ ಪರಿಗಣಿಸಿದ BY ವಿಜೇಂದ್ರ, R ಅಶೋಕ್ ನಿನ್ನೆಯೇ ಸಭೆ ಮಾಡಿದ್ರು. ನಿನ್ನೆಯೇ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಇವತ್ತು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ದಾರೆ. ರಾತ್ರಿ ನಾನು ಸುಮಾರು ರಾತ್ರಿ 8 ಗಂಟೆಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಅವರು ಕೂಡ ಆಘಾತ ವ್ಯಕ್ತ ಮಾಡಿದ್ರು. ಇದೊಂದು ಪಾಠ ನಮ್ಗೆಲ್ಲರಿಗೂ ಅನ್ನೋ ಮಾತನ್ನ ಹೇಳಿದ್ದಾರೆ ಅವರು ಕೂಡ. ಅಧಿಕಾರ ಇದೆ, ಹಣ ಇದೆ, ಅವ್ರ ಹತ್ರ ಈ ಕೆಲಸವನ್ನ ಮಾಡಿದ್ದಾರೆ. ನಾನು ಯಡಿಯೂರಪ್ಪರ ಮಗ, ಯಾರಿಗೇನ್ ಮಾಹಿತಿ ಕೊಡಬೇಕು ಕೊಡ್ತೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ರು. ನನ್ನ ಹಣೆ ಬರದಲ್ಲಿ ಬರ್ದಿದ್ದನ್ನ ಯಾರು ಕೂಡ ತಪ್ಸಕ್ಕಾಗೋದಿಲ್ಲ. ಇನ್ನೊಬ್ರು ಹಣೆ ಬರದಲ್ಲಿ ಬರ್ದಿದ್ದು ನಾನು ಕೂಡ ತಪ್ಸಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ನಾನೊಬ್ಬ ಪಕ್ಷದ ಕಾರ್ಯಕರ್ತ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದೇನೆ, ಯಡಿಯೂರಪ್ಪರ ಮಗನೂ ಕೂಡ ಇದ್ದೇನೆ. ಇವೆಲ್ಲನೂ ಕೂಡ ಅರಗಿಸ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ. ಯಾರಿಗೆ ಏನು ಮಾಹಿತಿ ಕೊಡ್ಬೇಕು ಕೊಡ್ತೇನೆ. ಇನ್ನು ನಿನ್ನೆಯೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಜೊತೆ R ಅಶೋಕ್ ಚರ್ಚೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ದೂರವಾಣಿ ಕರೆ ಮಾಡಿ ಮಾತನಾಡಿದ ಇಬ್ಬರು ಎಲೆಕ್ಷನ್ನಲ್ಲಿ ಒಳ ಏಟಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರರನ್ನ ಕೆಲ ಬಿಜೆಪಿ ಶಾಸಕರು ಭೇಟಿ ಮಾಡಿದ್ರು. ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಶಾಸಕರಾದ ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ನಮಗೆ ವಿಪ್ ಕೊಟ್ಟು ಅಭ್ಯರ್ಥಿಗೆ ಹಾಕಲಿಕ್ಕೆ ನಮಗೆ ವಿಪ್ ಜಾರಿಗೆ ಮಾಡಿದ್ದಾರೆ. ಆದರೆ ಮಾಧ್ಯಮದವರು ಏನೂ ಪುರಾಯ ಇಲ್ಲದೇ ಈ ತರ ನಮ್ಮ ಹೆಸರನ್ನು ಹರಿದು ಬಿಟ್ಟಿರುವಂತ ಅಡ್ಡ ಮತದಾನ ನಡೆದಿರೋ ಹಿನ್ನೆಲೆ ವಿಪಕ್ಷ ನಾಯಕ R ಅಶೋಕ್ರನ್ನ ಶಾಸಕ ಬೈರತಿ ಬಸವರಾಜ್ ಭೇಟಿ ಮಾಡಿದ್ರು. ನನ್ನ ಹೆಸರು ತಂದು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಬೈರತಿ ಬಸವರಾಜ್ ಹೇಳಿದ್ರು. ನಾನು ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ. ನಾನು ಶಾಸಕನಲ್ಲ ಮುಖ್ಯ, ಆದರೆ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇವತ್ತು ಪಕ್ಷ ಕೂಡ ನನಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಗೌರವವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅಡ್ಡ ಮತದಾನ ಮಾಡೋಂಥ ಪ್ರಶ್ನೆನೇ ಉದ್ಭವಿಸಲ್ಲ ಮತ್ತು ಯಾವುದೇ ಅಂಶಗಳಿಗೆ ಒಳಗಾಗುವಂಥ ವ್ಯಕ್ತಿ ನಾನಲ್ಲ. ಹಾಗಾಗಿ ಯಾವ ರೀತಿ ತೊಳಕಾಗ್ತಾ ಇದೋ, ಯಾರ ಇದರ ಹಿಂದೆ ಷಡ್ಯಂತ್ರ ಮಾಡ್ತಾ ಇದ್ದಾರೋ ಅದಕ್ಕೆ ಅಧ್ಯಕ್ಷರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಾಯಿಗೆ ದ್ರೋಹ ಮಾಡಿದವರನ್ನ ಬಲಿ ಹಾಕ್ತೀವಿ ಅಂತ ವಿಪಕ್ಷ ನಾಯಕ R ಅಶೋಕ್ ಹೇಳಿದ್ರು. ಯಾರು ಮಾಡಿದ್ದಾರೆ ದ್ರೋಹ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ತಾಯಿ ಗೃಹ ಬಗ್ದವ್ರನ್ನ ಬಲಿ ಯಾಕೆ ಹಾಕ್ತೀರಿ? ಚುನಾವಣೆಯಲ್ಲಿ ಬಿಜೆಪಿ ಶಾಸಕರ ಅಡ್ಡ ಮತದಾನ ಹಿನ್ನೆಲೆ ಬಿಜೆಪಿಯಿಂದ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಲಾಗಿದೆ. ವಿಧಾನ ಪರಿಷತ್ ಸದಸ್ಯ CT ರವಿ ನೇತೃತ್ವದಲ್ಲಿ ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ. ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷ N ಮಹೇಶ್, ಶಾಸಕ ಮಹೇಶ್ ತೆಂಗಿನಕಾಯಿ ಒಳಗೊಂಡ 3 ಸದಸ್ಯ ಸಮಿತಿಯನ್ನ ರಚಿಸಲಾಗಿದೆ.
ಜೂನ್ 25ರ ಒಳಗೆ ವರದಿ ನೀಡುವಂತೆ ಬಿವೈ ವಿಜಯೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಬಿವೈ ವಿಜಯೇಂದ್ರಗೆ ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಪತ್ರ ಬರೆದಿದ್ದಾರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧವೇ ರಾಜಾರೋಷವಾಗಿ ಕೆಲಸ ಮಾಡಿದರೂ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿಯೇ ನಿನ್ನೆ ಅಡ್ಡ ಮತದಾನ ಆಗಲು ಕಾರಣವಾಗಿದೆ. ಎಷ್ಟೋ ಕಡೆ ಶಾಸಕರು ತಮ್ಮ ಬೆಂಬಲಿಗರಿಗೆ ಮುನ್ಸೂಚನೆ ನೀಡುತ್ತಿದ್ದಾರೆ. ಕಾರ್ಯಕರ್ತರು ಸಂಘಟನೆಯಲ್ಲಿ ಕೆಲಸ ಮಾಡದೆ ದೂರ ಉಳಿಯುತ್ತಿದ್ದಾರೆ. 2028ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದರೆ ಶಿಸ್ತು ಕ್ರಮ ಆಗಲೇಬೇಕು. ತೀವ್ರ ಕುತೂಹಲ ಕೆರಳಿಸಿದ ಈ ಬಾರಿಯ ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶ ಮೈತ್ರಿ ನಾಯಕರ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ನಿರೀಕ್ಷೆಗೂ ಮೀರಿದ ಮತಗಳು ಬಂದು ಜೆಡಿಎಸ್ ಬಿಜೆಪಿ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಒಂದೆಲ್ಲ ಎರಡಲ್ಲ ಬರೋಬ್ಬರಿ 11 ಅಡ್ಡ ಮತದಾನ ಆಗಿ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಅನುಮಾನ ಆತಂಕ ಸೃಷ್ಟಿಯಾಗಿದೆ. ಅದೇನೇ ಹೇಳಿ, ಸದ್ಯ ಪರಿಷತ್ ಅಡ್ಡ ಮತದಾನದ ಲಾಭದಿಂದ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಕ್ಕಿರೋದು ಕೈಪಾಳ್ಯದಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ರೆ, ಅಡ್ಡ ಮತದಾನದ ಅಲೆ ಮೈತ್ರಿ ನಾಯಕರ ನಿದ್ದೆಗೆಡಿಸಿದ್ದು ಮುಂದಿನ ದಿನಗಳಲ್ಲಿ ಇದರ ರಾಜಕೀಯ ಪರಿಣಾಮ ಯಾವ ಸ್ವರೂಪ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುನಿಲ್, TV9 ಬೆಂಗಳೂರು.